ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಉಕ್ಕಿನ ನಗರವಾದಂತಹ ಬಳ್ಳಾರಿ ಜಿಲ್ಲೆಯ ಸ್ಕಂದಸಿರಿ ನಾಡಾದಂತಹ ಸಂಡೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಹಾಗೂ ಈ ಕ್ಷೇತ್ರದ ಸಮಾಜ ಸೇವಕರು ಕೂಡ ಆದಂತಹ ಸನ್ಮಾನ್ಯ ಶ್ರೀ ಇ ತುಕಾರಾಮ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್, ಮೊದಲನೇದಾಗಿ ಕೇಳೋದಾದ್ರೆ ತಮ್ಮ ಒಂದು ಸಣ್ಣ ಕಿರುಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ. ಧನ್ಯವಾದಗಳು. ಮೊದಲನೇದಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಇ ತುಕಾರಾಮ್, ನಾನು ಮಾಸ್ಟರ್ ಡಿಗ್ರಿ ಗ್ರ್ಯಾಜುಯೇಟು. ಮೊದಲನೇದಾಗಿ ನಾನು ಹುಟ್ಟಿದ್ದು ಯಶವಂತ ನಗರದಲ್ಲಿ. ನಮ್ಮ ತಂದೆ ಇ ಓಬಣ್ಣ, ತಾಯಿ ಇ ಓಬಮ್ಮ. ನಾನು ರೈತ ಕುಟುಂಬದಿಂದ ಬಂದಿರತಕ್ಕಂಥವನು. ಮೊದಲನೇದಾಗಿ ನನ್ನ ರಾಜಕೀಯ ಜೀವನ 2000ರಲ್ಲಿ ಜಿಲ್ಲಾ ಪಂಚಾಯತಿಗೆ ಕಂಟೆಸ್ಟ್ ಮಾಡೋದ್ರ ಮೂಲಕ ಪ್ರಾರಂಭವಾಗಿದ್ದು. ಅದರಲ್ಲಿ ನಾನು ಡಿಫೀಟ್ ಆದೆ, ಅಂದರೆ ಪರಾಭವಗೊಂಡೆ. ಆದರೂ ಕೂಡ ನಾನು ನನ್ನ ನೌಕರಿ ಮಾಡ್ಕೊತಾನೆ ಮ್ಯಾನೇಜರ್ ಅಕೌಂಟ್ಸಾಗಿ ಕೆಲಸ ಮಾಡ್ತಾಯಿದ್ದೆ. ನೌಕರಿ ಮಾಡ್ಕೊತಾನೆ ನಾನು ಸಮಾಜ ಸೇವೆಯನ್ನು ಮುಂದುವರಿಸಿದ್ದೆ. ಮೀಸಲಾತಿ ಬಂದಾಗ ಮೊದಲನೇದಾಗಿ ನನ್ನ ಗಾಡ್ ಫಾದರ್ ಏಕನಾಥ್ ವಿ ಲಾಡ್ ಅವರು ನನ್ನ ಗುರು. ಗಾಡ್ ಫಾದರ್ ಬೇರೆ, ಗುರು ಬೇರೆ. ಅಂದ್ರೆ ತಾವು ಪರ್ಟಿಕ್ಯುಲರ್ ಆಗಿ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದು ಸಂತೋಷ್ ಎಸ್ ಲಾಡ್ ಅವರು ನಮ್ಮ ರಾಜಕೀಯ ಗುರುಗಳು. ಅವರ ಆಶೀರ್ವಾದದಿಂದ ನಾನು 2008ರಲ್ಲಿ ಮೊದಲನೇ ಬಾರಿ ನಾನು ಕಂಟೆಸ್ಟ್ ಮಾಡಿದೆ. ಆ ಸಮಯದಲ್ಲಿ ಗೋರ್ಪಡೆ ಕುಟುಂಬದವರು ಕೂಡ ಆಶೀರ್ವಾದ ಮಾಡಿ ಎರಡೂ ಕುಟುಂಬದವರು ಅವತ್ತು 2008ರಲ್ಲಿ ನನ್ನ ವಿಜಯೋತ್ಸವಕ್ಕೆ ಕಾರಣರಾದರು. ತದನಂತರ ನಾನು ಸಮಾಜ ಸೇವೆಯನ್ನು ಮುಂದುವರ್ಸ್ಕೊಂಡು ಬಂದ್ವಿ. ಆ ದಿನಗಳಲ್ಲಿ ಮೊದಲನೇದಾಗಿ ಇಲ್ಲಿ ಸುಮಾರು 576 ಕಿಲೋಮೀಟರ್ ರಸ್ತೆ ಟೋಟಲ್ ಇರ್ತಕ್ಕಂಥದ್ದು. ಸ್ಟೇಟ್ ಹೈವೇ, MDRs, ವಿಲೇಜ್ ರೋಡ್ಸು 576 ಕಿಲೋಮೀಟ್ರ್ ರಸ್ತೆ. ಎಲ್ಲ ರಸ್ತೆಗಳು ಕೆಟ್ಟೋಗ್ಬಿಟ್ಟಿದ್ವು. ಜೊತೆಗೆ ಸಂಡೂರು ಕೂಡ ಬೈಪಾಸ್ ಇರಲಿಲ್ಲ. 2004ರಲ್ಲಿ ಸಂತೋಷ್ ಲಾಡ್ ಅವರು MLA ಆಗಿದ್ದಾಗ ಸಂಡೂರಿಗೆ ಡ್ಯಾಮ್ ನೀರ್ದು ಒಂದು ಪ್ರಪೋಸಲ್ ಮಾಡಿದರು, ಸಂಡೂರಿಗೆ ಬೈಪಾಸ್ ಪ್ರಪೋಸಲ್ ಮಾಡಿದರು, ಸಂಡೂರಿಗೆ ಡಿಪೋಕ್ಕೆ ಇದು ಮಾಡಿದರು. ಜೊತೆಗೆ ಅವತ್ತು ಹೈಸ್ಕೂಲ್ಗಳು ಕೇವಲ ಗೌರ್ಮೆಂಟ್ ಹೈಸ್ಕೂಲ್ಗಳು, ಪ್ರೈವೇಟ್ ಹೈಸ್ಕೂಲ್ಗಳಿದ್ವು, ಗೌರ್ಮೆಂಟ್ ಹೈಸ್ಕೂಲ್ಗಳು ಇರಲಿಲ್ಲ. ಆ ಟೈಮಲ್ಲಿ ಸುಮಾರು 13 ಹೈಸ್ಕೂಲ್ಗಳನ್ನ ಇದಕ್ಕೆ ಸಂಡೂರು ಕಾನ್ಸ್ಟೆನ್ಸಿಗೆ ತೊಗೊಂಬಂದರು. ಮತ್ತು ಮುರಾರ್ಜಿ ವಸತಿ ಶಾಲೆಗಳನ್ನೆಲ್ಲ ಆ ಟೈಮಲ್ಲಿ 3 ಮುರಾರ್ಜಿ ದೇಸಾಯಿ ಶಾಲೆಗಳು ತಂದರು. ತದನಂತರ ನಾನು 2008ರಲ್ಲಿ ಶಾಸಕನಾಗಿ ಆಯ್ಕೆ ಆದ ನಂತರ ಮೊದಲನೇದಾಗಿ ರಸ್ತೆಗಳಿಗೆ ಆದ್ಯತೆ ಕೊಟ್ಟು ಈ 9 ವರ್ಷದ ಅವಧಿನಲ್ಲಿ ಸುಮಾರು 406 ಕಿಲೋಮೀಟರ್ಗಳನ್ನ ನಾವು ಪೂರ್ಣಗೊಳಿಸಿದ್ದೀವಿ. ಇನ್ನು ಸುಮಾರು 170 ಕಿಲೋಮೀಟರ್ ಇನ್ನೂ ರಸ್ತೆ ಅಭಿವೃದ್ಧಿ ಮಾಡೋದಿದೆ. ಜೊತೆಗೆ ಶಿಕ್ಷಣದಲ್ಲಿ ಇವತ್ತು ತಮ್ಮದೇ ಆದಂಥ ಒಂದು ದಾಪುಗಾಲನ್ನು ಇಟ್ಟಿದ್ದೀವಿ. ಅವತ್ತು 3 ರೆಸಿಡೆನ್ಷಿಯಲ್ ಸ್ಕೂಲ್ ಇರ್ತಕ್ಕಂಥದ್ದು ಇವತ್ತು 7 ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿದ್ದಾವೆ. 7 ರೆಸಿಡೆನ್ಷಿಯಲ್ ಸ್ಕೂಲ್, ಎಕ್ಸ್ಟ್ರಾ 4 ರೆಸಿಡೆನ್ಷಿಯಲ್ ಸ್ಕೂಲ್ ಬಂದಿದ್ದಾವೆ. ಕಸ್ತೂರ್ಬಾ ಸ್ಕೂಲ್ 2 ಬಂದಿದ್ದಾವೆ. ಜೊತೆಗೆ ಇವತ್ತು ಹಾಸ್ಟೆಲ್ ಕೂಡ ತಂದಿದ್ವಿ, ಪರಿಶಿಷ್ಟ ವರ್ಗದ ಹಾಸ್ಟೆಲ್ ಕೂಡ ತಂದು ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದೀವಿ. ತದನಂತರ 13 ಇರ್ತಕ್ಕಂಥ ಮತ್ತು 7 ಹೈಸ್ಕೂಲ್ಗಳು ಈ 9 ವರ್ಷದಲ್ಲಿ ತಂದಿದ್ವಿ. ಈಗ 20 ಹೈಸ್ಕೂಲ್ಗಳು ಇದ್ದಾವೆ. ಇವತ್ತು ನಿಜವಾಗ್ಲೂ ಖುಷಿ ಪಡಬೇಕಾದ್ರೆ ಇದೇ ವರ್ಷ ಇದರಲ್ಲಿ ಈಗ ಪಾಲಿಟೆಕ್ನಿಕ್ ಕಾಲೇಜ್ ಕೂಡ ಸ್ಯಾಂಕ್ಷನ್ ಆಗಿದೆ. ಗೌರ್ಮೆಂಟ್ ಪಾಲಿಟೆಕ್ನಿಕ್ ಈಗ ಅಪ್ರೂವಲ್ ಆಗ್ತಾ ಇದೆ ಇದರಲ್ಲಿ. ಈ ರೀತಿಯಾಗಿ ನಾವು ಶಿಕ್ಷಣಕ್ಕೆ ಕೂಡ ಒತ್ತು ಕೊಟ್ಟು, ಜೊತೆಗೆ ಸಂತೋಷ್ ಲಾಡ್ ಅವರಿದ್ದಾಗ ಡಿಗ್ರಿ ಕಾಲೇಜು ಆಗಿತ್ತು, ನಾವು ಬಂದಾಗ BSc ಡಿಗ್ರಿನೂ ನಾವು ಮಾಡ್ಕೊಂಡಿದ್ದೀವಿ. ಎಲ್ಲ ಯುವಕರಿಗೆ ಶಿಕ್ಷಣಕ್ಕೆ ಒಂದು ಒತ್ತನ್ನು ಕೊಟ್ಟಿದ್ದೀವಿ. ನಾನು ಬಂದ ಮೇಲೆ ಈಗ ನಿರಂತರ ಜ್ಯೋತಿ ಸುಮಾರು 132 ಹಳ್ಳಿಯಲ್ಲಿ ಇವತ್ತು ನಿರಂತರ ಜ್ಯೋತಿ ಇದೆ. ಯಾವುದೇ ಕಾರಣಕ್ಕೂ ಇವತ್ತು ಮನೆಗಳಲ್ಲಿ 24 hours ಕರೆಂಟ್ ಇದೆ. ಜೊತೆಗೆ ಇವತ್ತು 132 ಹಳ್ಳಿಗಳಲ್ಲಿ ಸುಮಾರು 110 ಹಳ್ಳಿಗಳಲ್ಲಿ ಇವತ್ತು RO ಪ್ಲಾಂಟ್ ಹಾಕಿದ್ದೀವಿ ನಾವು. RO ಪ್ಲಾಂಟ್ ಅಂದರೆ ಟ್ರೀಟೆಡ್ ವಾಟರ್ ಪ್ಲಾಂಟ್ಸ್ ಹಾಕಿದ್ದೀವಿ. ಇನ್ನು 22 ವಿಲೇಜ್ಗಳಿಗೆ, ಸಣ್ಣ ವಿಲೇಜ್ಗಳಿಗೆ ಆಗ್ತಕ್ಕಂಥದ್ದು ಬಾಕಿ ಇದೆ. ಜೊತೆಗೆ ಇವತ್ತು ಡಿಪೋ ಓಪನ್ ಮಾಡ್ಕೊಂಡು, ನಾವು ಬಂದ ಮೇಲೆ ಡಿಪೋ ಓಪನ್ ಮಾಡ್ಕೊಂಡು ಬೈಪಾಸ್ ಕಂಪ್ಲೀಟ್ ಮಾಡ್ಕೊಂಡು ಸಾರಿಗೆ ವ್ಯವಸ್ಥೆ ಸುಮಾರಾಗಿ ಇವತ್ತು 85% ಹಳ್ಳಿಗಳಿಗೆ ಇವತ್ತು ಸಾರಿಗೆ ವ್ಯವಸ್ಥೆಯನ್ನು ಇವತ್ತು ಮಾಡಿರ್ತಕ್ಕಂಥದ್ದು ಇವತ್ತು ಕಂಪ್ಲೀಟಾಗಿ ಇವತ್ತು ಲೋಕಲ್ ಇರ್ಬೋದು. ಜೊತೆಗೆ ಇವತ್ತು ನಮ್ಮ ಪಕ್ಕದ ಜಿಲ್ಲೆಗಳಿಗೆ, ಜೊತೆಗೆ ಪಕ್ಕದ ರಾಜ್ಯಗಳಿಗೂ ಕೂಡ ಇವತ್ತಿನ ದಿನ ಸಾರಿಗೆ ಸಂಪರ್ಕವನ್ನು ಇವತ್ತು ಅಭಿವೃದ್ಧಿಪಡಿಸಿದ್ದೀವಿ. ಜೊತೆಗೆ ಇವತ್ತು ಸಂತೋಷ್ ಲಾಡ್ ಸಬ್ಸ್ಟೇಷನ್ಗಳು ಮಾಡಿದ್ದು, ನಾವು 2 ಸಬ್ಸ್ಟೇಷನ್ಸ್ ಎಲ್ಲ ಅಪ್ರೂವಲ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಕಂಪ್ಲೀಟಾಗಿ ಈ ನಿಟ್ಟಿನಲ್ಲಿ ಇವತ್ತು ಒಂದು ವಿಷನ್ ಇಟ್ಕೊಂಡಿದ್ದೀವಿ ಸಂಡೂರನ್ನ.
ಸಂಡೂರಿನ ಒಂದು ವಿಷನ್ ಇಟ್ಕೊಂಡು ಇವತ್ತು ಅಭಿವೃದ್ಧಿ ಪಥಕ್ಕೆ ಇವತ್ತು ಹೋಯ್ತಾ. ಜೊತೆಗೆ ಇವತ್ತು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಸ್ ಯಾವುದೇ ಒಂದು ನಮ್ದು ST ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಆದರೂ ಕೂಡ ಒಂದು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಿದ್ವಿ. ಅಂದರೆ ಯಾವುದೇ ಜಾತಿ ಜಗಳಿಲ್ದಂಗೆ ಕೇಸ್ ಇಲ್ದಂಗೆ ಇವತ್ತು ಜನರಿಗೆ ನೆಮ್ಮದಿಯಾದಂಥ ಒಂದು ವಾತಾವರಣ ಕೂಡ ಕೊಟ್ಟಿದ್ದೀವಿ ಇವತ್ತು. ಅಂದ್ರೆ ತಾವೊಂದು ರಾಜಕಾರಣ ವ್ಯವಸ್ಥೆಯಲ್ಲಿ ತಾವೊಂದು ಶಾಸಕರಾಗಿ ಅಧಿಕಾರ ಸ್ಥಾನಕ್ಕೆ ಬಂದ ಮೇಲೆ ಅಂದ್ರೆ 4 ವರ್ಷದ ಅಧಿಕಾರದ ಅವಧಿಯಲ್ಲಿ ತಾವು ನಿಮ್ಮ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂತಹ ಅತಿ ಮುಖ್ಯವಾದ ಅಭಿವೃದ್ಧಿ ಕಾರ್ಯಕ್ರಮ ಹಾಗೂ ಜನಗಳ ಮನಸ್ಸಲ್ಲಿ ಉಳ್ಕೊಂಡಿರೋ ಅತಿ ಮುಖ್ಯ ಅಭಿವೃದ್ಧಿ ಕಾರ್ಯಕ್ರಮ ಯಾವ್ದಂತ ಹೇಳಲಿಕ್ಕೆ ತಾವು ಇಷ್ಟಪಡ್ತೀರಾ? ರಸ್ತೆಗಳು ಮೇನ್ ಬೇಕಾಗಿರೋದೇ ಸಂಡೂರಿಗೆ ರಸ್ತೆಗಳು ಬೇಕಾಗಿತ್ತು. ಅದನ್ನು ಸಂಪೂರ್ಣವಾಗಿ 190% ಅಷ್ಟು ವಿಶ್ವಾಸವನ್ನು ಜನರು ನಾವು ಉಳಿಸಿದ್ದೀವಿ. ಜನಗಳ ಮನಸ್ಸಲ್ಲಿ ಅವ್ರಿಗೆ ಹೇಳಿದ್ರು ಏನು ಬೇಡಪ್ಪ ನಮಗೆ ರಸ್ತೆಗಳು ಮಾಡ್ಕೊಡಿ, ಯಾಕಂದರೆ ಇಲ್ಲಿ ಮೈನಿಂಗ್ ಇಂಡಸ್ಟ್ರಿ ಇದೆಲ್ಲ ಸ್ವಲ್ಪ ಇರೋದ್ರಿಂದ ಜನಗಳು ಅವ್ರವ್ರ ಪಾಡಿಗೆ ಅವ್ರು ಚೆನ್ನಾಗಿದ್ರು. ಅವರಿಗೆ ರಸ್ತೆ ಬೇಕಾಗಿತ್ತು, ರಸ್ತೆಯನ್ನು ಮಾಡಿಕೊಟ್ಟಿದ್ವಿ. ಜೊತೆಗೆ ಇದು TB ಡ್ಯಾಮ್ ವಾಟರ್ ಕೂಡ ಇವತ್ತು ನಾವು ತಂದು ಕೊಟ್ಟಿದ್ವಿ ಸಂಡೂರು ಜನತೆಗೆ. ಖಂಡಿತ ಇದೇ ರೀತಿ ಒಂದು ರಾಜಕಾರಣದ ವಿಷಯವಾಗಿ ಕೇಳೋದಾದ್ರೆ ಪಕ್ಷ ಯಾವುದೇ ಆಗಿರ್ಬೋದು, ಸಮಾಜದ ರಾಜಕೀಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ರಾಜಕಾರಣಿಗಳೇ ಅಧಿಕಾರಿಗಳನ್ನ ಭ್ರಷ್ಟಾಚಾರವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಇದೆ. ಇದಕ್ಕೆ ತಾವು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ? ಖಂಡಿತವಾಗ್ಲೂ ಏನಾಗಿದೆ, ಇವತ್ತು ಪ್ರಜಾಪ್ರಭುತ್ವ ಇದರಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ಮಾಧ್ಯಮ ಇವತ್ತು ನಾವು ಅದನ್ನೆಷ್ಟು ಗೌರವಿಸ್ತೀವೋ ಅಷ್ಟು ಒಂದು ನಮ್ಮ ಸಂವಿಧಾನ ಅಂದರೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಉಳಿತವೆ. ಆ ನಿಟ್ಟಿನಲ್ಲಿ ಸಂವಿಧಾನ ಚೌಕಟ್ಟಿನಲ್ಲಿ ಮತ್ತು ಪ್ರಜಾಪ್ರಭುತ್ವದ ಒಂದು ಇದರಲ್ಲಿ ಇವತ್ತು ಕಾರ್ಯನಿರ್ವಹಿಸಿದ್ವಿ. ನಾನು ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಶಾಸಕಾಂಗ ಸಂಡೂರು ತಾಲೂಕಿನಲ್ಲಿ ಶಾಸಕಾಂಗ ಏನು ನಡಿಬೇಕು ಶಾಸಕಾಂಗ ನಡೀತಿದೆ, ಕಾರ್ಯಾಂಗ ಏನು ನಡಿಬೇಕು ಕಾರ್ಯಾಂಗ ನಡೀತಾ ಇದೆ. ಇದರಿಂದಾಗಿ ಇವತ್ತು ಈ ಒಂದು ಅಭಿವೃದ್ಧಿಯಾಗಿ ನಮ್ದಿರ್ತಕ್ಕಂಥದ್ದು ಇದಕ್ಕೆ ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮಗೂ ಕೂಡ ಒಂದು ರಾಜಕಾರಣ ವ್ಯವಸ್ಥೆಯಲ್ಲಿ 20 ವರ್ಷದ ರಾಜಕೀಯ ಅನುಭವ ಇರೋದ್ರಿಂದ ತಮಗೆ ಕೇಳೋದಾದ್ರೆ 1990ರ ಪೂರ್ವದ ರಾಜಕೀಯಕ್ಕೂ ನಂತರದ ರಾಜಕೀಯಕ್ಕೂ ವ್ಯತ್ಯಾಸ ತಮ್ಮ ಪ್ರಕಾರ ಏನು ಹೇಳಲಿಕ್ಕೆ ತಾವು ಇಷ್ಟಪಡ್ತೀರಾ? ಒಂದು ಖಂಡಿತ ಏನಾಗಿದೆ, ಮೊದಲೆಲ್ಲ ಸ್ವಲ್ಪ ಮಟ್ಟಿಗೆ ಹೇಳಬೇಕು ಅಂತಂತಂದರೆ ಚುನಾವಣೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಣದ್ದು ಇದನ್ನು ಇರ್ತಾ ಇರಲಿಲ್ಲ. ಇವತ್ತಿನ ದಿನಗಳಲ್ಲಿ ನಿಜವಾಗ್ಲೂ ಜನ ಸ್ವಲ್ಪ ನಾನು ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಚುನಾವಣೆ ಸಮಯದಲ್ಲಿ ದುಡ್ಡು ತಗೊಂಡು ಓಟ್ ಹಾಕೋದು ಅಂಥವನ್ನೆಲ್ಲ ಅಂದರೆ ಪ್ರಜಾಪ್ರಭುತ್ವ ಕೊಟ್ಟಿರ್ತಕ್ಕಂಥ ಜನರಿಂದ ಜನರಿಗೋಸ್ಕರ ಇವತ್ತು ಪ್ರಜಾಪ್ರಭುತ್ವ ಬಂದಿರತಕ್ಕಂಥ ಆ ಜನಗಳು ಒಂದು ರಾಷ್ಟ್ರಕ್ಕೋಸ್ಕರ ಅವ್ರ ಸೇವೆಗೋಸ್ಕರ ಇಂಥದ್ದನ್ನೆಲ್ಲ ತೊಡೆದಾಕಿ ಒಬ್ಬ ನಾಯಕ ಅವರಿಗೋಸ್ಕರ ಏನು ಕೆಲಸ ಮಾಡಬೇಕು ಅದನ್ನ ದೂರದೃಷ್ಟಿ ಇಟ್ಕೊಂಡು ಖಂಡಿತ ಒಬ್ಬ ನಾಯಕನ ಆರಿಸ್ಕೊಂಡಪ್ಪ ಅಂದರೆ ಇಂಥ ಭ್ರಷ್ಟಾಚಾರ ಇರೋಂಗಿಲ್ಲ. ಅವ್ರಿಗೆ ಏನು ಕೆಲಸ ಬೇಕಾದ್ರೂ ಸಿಗ್ತದೆ. ಒಂದು ಹಳ್ಳಿಯಿಂದ ದೇಶದ ಆಡಳಿತ ಕೂಡ ಸುಧಾರಿಸ್ತಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಖಂಡಿತ ತಾವು ಕೂಡ ಎಜುಕೇಶನ್ ಮೂಲಕ ತಾವು ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು. ತಮಗೆ ಕೇಳೋದಾದ್ರೆ ನಿಜವಾದ ರಾಜಕೀಯಕ್ಕೆ ಪದದ ಅರ್ಥ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತವಾಗ್ಲೂ ರಾಜಕೀಯ ಅನ್ನೋದು ಒಂದು ಸಮಾಜ ಸೇವೆ. ಅಲ್ಲಿ ನಾವು ಹೇಳ್ತಾ ಇರ್ಬೋದು ಸರ್ಕಾರದ ಕೆಲಸ ಅಂದರೆ ದೇವ್ರ ಕೆಲಸ ಅಂತೇಳಿ. ಇವತ್ತು ದೇವ್ರ ಕೆಲಸ ಅಂತ ನಂಬ್ಕೊಂಡು ಇವತ್ತು ನಿಜವಾಗ್ಲೂ ಎಷ್ಟೋ ಜನ ಇರ್ತಾರೆ, ಒಂದು ಶಾಸಕನಾಗೂ ಆಗಲಿಕ್ಕಾಗಲ್ಲ. ಅದು ನನ್ನ ಅದೃಷ್ಟ ಅಂದ್ಕೊಂಡಿದ್ದೀನಿ. ಆ ಅದೃಷ್ಟನ ಜನರ ಪಾಲಿಗೆ ಏನು ದೇವ್ರದ್ದು ಕೊಟ್ಟಿದ್ದಾರೆ ನನಗೆ ಆಶೀರ್ವಾದ, ಅದನ್ನು ಅವ್ರಿಗೆ ಮುಟ್ಟಿಸ್ಲಿಕ್ಕೆ ನಾನು ದೇವ್ರ ಕೆಲಸ ಅನ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದೇ ರೀತಿಯಲ್ಲಿ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಲಿಕ್ಕೆ ಮುಖ್ಯ ಸಾಧನೆಗಳಾದಂತಹ ಒಂದು ಶಿಕ್ಷಣ, ಶಾಲೆಗಳು, ಸ್ವಚ್ಛತೆ ಬಗ್ಗೆ ಮುಂದೆ ಒಂದು 2018 ಚುನಾವಣೆಯಲ್ಲಿ ತಮ್ಮದೇ ಆದಂತಹ ಒಂದು ಸರ್ಕಾರ ಬಂದ ಕೂಡಲೇ ತಾವು ಏನು ಮಾಡ್ಲಿಕ್ಕೆ ಯೋಜನೆಗಳನ್ನ ತಾವು ಹಮ್ಮಿಕೊಂಡಿದ್ದೀರಾ ಸರ್? ತಮ್ಮದೇ ಏನಾಗಿದೆ ಅಂದರೆ ಒಂದು ಶಿಕ್ಷಣದಲ್ಲಿ ಕೂಡ ಇನ್ನು ಕ್ವಾಲಿಟಿ ಆಫ್ ಎಜುಕೇಷನ್ ಸಿಗ್ತಾ ಇಲ್ಲ ಮಕ್ಕಳಿಗೆ. ಅಡ್ವಾನ್ಸ್ಡ್ ಇರ್ಬೋದು, ನಾವು ಭಾಳಷ್ಟು ಆಧುನಿಕತೆಗೆ ಬಂದಿದ್ದೀವಿ. ಆದರೂ ಕೂಡ ಒಂದು ಮೌಲ್ಯಾಧಾರಿತ ಅಂದರೆ ಜೀವನದಲ್ಲಿ ನಾವು ಏನು ಗುರಿ ಮುಟ್ಟಬೇಕು, ಆ ಗುರಿ ಮುಟ್ಟಲಿಕ್ಕೆ ನಾವೆಲ್ಲ ಎಷ್ಟು ನೀಟಾಗಿ ಅಂದರೆ ಸಾಧನೆ ಮಾಡಬೇಕು, ಯಾವ ನಿಟ್ಟಿನಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಶಿಕ್ಷಣ ಸಿಗ್ತಾ ಇಲ್ಲ. ಇವತ್ತು ನಾವು ಗಮನಿಸ್ತಿರ್ಬೋದು, ಇವತ್ತು ಯಾವುದೇ ಫೀಲ್ಡಲ್ಲಿ ಬಂದರೂ ಕೂಡ ನಾನು ನೋಡ್ರಿ, ಇವತ್ತು ಒಂದು ಉದಾಹರಣೆ ನಂದೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾನು ಒಬ್ಬ ಕಾಮರ್ಸ್ ಸ್ಟೂಡೆಂಟ್, ನಾನು MCOM ಮಾಡ್ಕೊಂಡು ನಾನು ಬಂದಿರ್ತಕ್ಕಂಥ, ಯಾಕಂದರೆ ಅಕೌಂಟ್ಸಲ್ಲಿ ನಾನು ಕೆಲಸ ಬರ್ಕೊಂಡು ಇರ್ತಕ್ಕಂಥ. ಆದರೂ ಕೂಡ ಇವತ್ತು ರಾಜಕೀಯಕ್ಕೆ ಬಂದಾಗ ನಾನು ಸಕ್ಸಸ್ಫುಲ್ಲಾಗಿ ಸಕ್ಸೀಡ್ ಆದರೆ ಆ ಥರ ಶಿಕ್ಷಣ ನಮ್ಮ ಗುರುಗಳು ನಮಗೆ ಕೊಟ್ಟಿದ್ರು ಅವಾಗ. ಈಗೇನಾಗಿದೆ ಅಂದರೆ ಒಂಥರ ಪರ್ಸೆಂಟೇಜ್ ಬೇಕು, ಅವ್ನು ಇದೇ ಕೆಲಸ ಮಾಡಬೇಕು, ಹಿಂಗೆ ಇಂಜಿನಿಯರ್ ಆಗಬೇಕು, ಹಿಂಗೆ ಅದು ಫೀಲ್ಡ್ ಬಿಟ್ಟು ಬೇರೆ ಹೋದ್ನಪ್ಪ ಅಂದ್ರೆ ಒಂದು ನೀರು ತೆಗೆದು ಹಾಕ್ದಂಗೆ ಅಂಥ ಒಂದು ಶಿಕ್ಷಣ ಆಗಬಾರ್ದು. ಯಾವುದೇ ರಂಗದಲ್ಲಿ ಯಾವುದೇ ಬಿಟ್ಟರು ಕೂಡ ನಮ್ಮ ದೇಶದ ಪ್ರಜೆ ಗೆದ್ದು ಬರ್ತೀನಿ. ನಾನು APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ನಾನು ಮಾಡಬಲ್ಲೆ ಅಂತಂತೇಳಿ. ಅಂಥ ಒಂದು ವಾತಾವರಣ ಶಿಕ್ಷಣದಲ್ಲಿ ಬಂದರೆ ಖಂಡಿತವಾಗ್ಲೂ ಒಬ್ಬ ಪ್ರಜೆ ದೇಶದ ಆಸ್ತಿ ಆಗಲಿಕ್ಕೆ ಇಷ್ಟಪಡ್ತಾನೆ. ಅಂಥದನ್ನ ನಾವು ಸಮಾಜದಲ್ಲಿ ಮುಂದರ್ಸ್ಕೊಂಡು ಹೋಗಬೇಕು ಅಂತ ನಾನು ಹೇಳಿ. ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿ ವ್ಯಕ್ತಪಡಿಸಿದ್ರು. ಇದೇ ರೀತಿಯಲ್ಲಿ ಈಗಿನ ಒಂದು ಸಮಾಜದ ಕೆಲವೊಂದು ರಾಜಕಾರಣಿಗಳು ರಾಜಕೀಯ ಮಾಡ್ತಾ ರೈತರನ್ನ ಎಲ್ಲ ಮರ್ತು ಹೋಗಿದ್ದಾರೆ ಅನ್ನೋ ಒಂದು ವಿಚಾರ ಇದೆ.
ಅನ್ನೋ ಒಂದು ವಿಚಾರದ ಮೇಲೆ ಕೇಳೋದಾದ್ರೆ ಖಂಡಿತವಾಗ್ಲೂ ನನ್ನ ಕ್ಷೇತ್ರದಲ್ಲಿ ನಿಜವಾಗ್ಲೂ ರೈತರಿಗೆ ಬೆನ್ನೆಲುಬಾಗಿನಿ. ಯಾಕಂದ್ರೆ ಅನ್ನದಾತ ಆತ. ಇವತ್ತು ನಮಗೆ ಸರ್ವೆ ಸೆಟಲ್ಮೆಂಟ್ ಆಗಿರಲ್ಲ, ಫಾರೆಸ್ಟ್ ಸೆಟಲ್ಮೆಂಟ್ ಆಗಿರಲ್ಲ, ಫಾರೆಸ್ಟ್ ಅಂಡ್ ರೆವಿನ್ಯೂ ಇದೆಲ್ಲ ನಾನು ಶಾಸಕನಾದ್ಮೇಲೆ ಇವತ್ತು ಮೊದಲನೇ ಆದ್ಯತೆಯಾಗಿ ತಗೊಂಡಿದ್ದೀನಿ. 14 ಹಳ್ಳಿ ಸರ್ವೆ ಸೆಟಲ್ಮೆಂಟ್, ಜಾಗೀರ್ದಾರ್ ಗ್ರಾಮಗಳಿದ್ದು, ಇನಾಮ್ ಜಮೀನುಗಳಿದ್ದು. ಸೊ ಇಲ್ಲಿ ಒಂದು ರಾಜರ ಒಂದು ಇತ್ತು, ಆಡಳಿತ ಇತ್ತು. ಅದರಲ್ಲಿ ಅಬಾಲಿಷನ್ ಆ್ಯಕ್ಟಲ್ಲಿ ಎಲ್ಲ ರೈತರಿಗೆ ಸಿಕ್ಕಿರಲಿಲ್ಲ. ಅದನ್ನು ಈಗ ಈ ಸರ್ವೆ ಸೆಟಲ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಹಾಗೆ ಆ ಜನರುಗಳು ಪಟ್ಟ ಸುಮಾರು 11,800 ಎಕರೆ ಪಟ್ಟ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಜೊತೆಗೆ ಅರಣ್ಯ ಹಕ್ಕು ಕಾಯ್ದೆ ಕೂಡ ಇವತ್ತು ಯಶಸ್ವಿಯಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಜೊತೆಗೆ ಇವತ್ತು ಅಗ್ರಿಕಲ್ಚರ್ಗೆ ಸುಮಾರು ನಮ್ಮಲ್ಲಿ 32,000 ಹೆಕ್ಟೇರ್ ಪ್ರದೇಶ ಕೃಷಿ ಭೂಮಿ ಇದೆ. 32,000 ಹೆಕ್ಟೇರ್ ಪ್ರದೇಶ ಕೃಷಿ ಭೂಮಿ ಇದೆ. ಆ್ಯಕ್ಚುಲಿ ನಮ್ಮ ಪ್ರಕಾರ 2,60,000 ಜನ ಪಾಪ್ಯುಲೇಷನ್ ಇದೆ ಇಲ್ಲಿ. ಅವ್ರಿಗೆ ಫುಡ್ ಪ್ರೊಡಕ್ಷನ್ ಮಾಡಬೇಕು ಅಂದರೆ 60,000 ಹೆಕ್ಟೇರ್ ಪ್ರದೇಶ ನಮಗೆ ಬೇಕಾಗಿತ್ತು. ಅದನ್ನು ಇವತ್ತು 50% ನಾವು ಫೇಸ್ ಮಾಡ್ತಾ ಇದ್ದೀವಿ. ಅದನ್ನೇ ನಾವು ಇವತ್ತು ಗಮನದಲ್ಲಿ ಇಟ್ಕೊಂಡು ಇವತ್ತು ಗಂಗಾ ಕಲ್ಯಾಣ ಅಂತ ಕಾರ್ಯಕ್ರಮಗಳೆಲ್ಲ ಮಾಡಿದ್ವಿ. ಅಂದರೆ 2 ಟೈಮ್ ಬೆಳಿಬೇಕು ಅವರು. ಈ ರೆಗ್ಯುಲರ್ ಕ್ರಾಪ್ ಒಂದು ಮತ್ತು ಸೆಕೆಂಡ್ ಕ್ರಾಪ್ ಒಂದು. ಈ ರೀತಿಯಾಗಿ ನಾವು ಫುಡ್ ಪ್ರೊಡಕ್ಷನ್ ಮಾಡಿಬಿಟ್ಟು ಇದನ್ನ ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ವಿ. ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಒಂದು ಸೈಂಟಿಫಿಕ್ ಅಗ್ರಿಕಲ್ಚರ್ ಸಿಸ್ಟಮ್ ಕೂಡ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಸುಮಾರು 28,000 ಹೆಕ್ಟೇರ್ ಪ್ರದೇಶಕ್ಕೆ ಇಲ್ಲಿ ಬಿತ್ತನೆ ಆಗ್ತದೆ. ಅವ್ರಿಗೆ ಬೇಕಾದಂಥ ಕೃಷಿ ಹೊಂಡ ಕಾರ್ಯಕ್ರಮ ಮಾಡಿದ್ದೀವಿ. ಜೊತೆಗೆ ಇವತ್ತು ಇಕ್ವಿಪ್ಮೆಂಟ್ಸ್ ಎಲ್ಲ ಕೊಡ್ತಕ್ಕಂಥದ್ದು, ಅದನ್ನೆಲ್ಲ ಕಾರ್ಯಕ್ರಮ ಇವತ್ತು ನಾವು ರೈತರ ಪರವಾಗಿ ಮಾಡಿದ್ವಿ. ಒಟ್ಟಾರೆಯಾಗಿ ರೈತರಿಗೆ ಒಂದು ವೈಜ್ಞಾನಿಕವಾಗಿ ಯಾವ ಥರ ಕೃಷಿ ಪದ್ಧತಿಯನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಅವರಿಗೆಲ್ಲ ಅಫಿಷಿಯಲ್ಸಿಗೆ ಎಲ್ಲ ಹ್ಯಾಂಡ್ ಬಿಲ್ಸ್ ಮಾಡ್ತೇವೆ. ಆಮೇಲೆ ಬಾಡಿಗೆ ಮಿಷಿನ್ಗಳೆಲ್ಲ ಕೊಟ್ಟಿದ್ದೇವೆ. ಮ್ಯಾಕ್ಸಿಮಮ್ ಅವ್ರಿಗೆ ಸಪೋರ್ಟ್ ಮಾಡಿಬಿಟ್ಟು ಈ ಸಂಡೂರು ಜನತೆಗೆ ಏನು ಫುಡ್ ಪ್ರೊಡಕ್ಷನ್ ಮಾಡಬೇಕು ಆ ಒಂದು ವ್ಯವಸ್ಥೆ ಮಾಡಿಕೊಂಡು ರೈತರು ನೆಮ್ಮದಿಯಾಗಿದ್ದಾರೆ. ಜೊತೆಗೆ ಇವತ್ತು ಇಲ್ಲಿನ ಜನಗಳು ಕೂಡ ಚೆನ್ನಾಗಿರ್ತಕ್ಕಂಥ ವ್ಯವಸ್ಥೆನ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಖಂಡಿತ ಅದೇ ಒಂದು ನಮ್ಮ ನಾಡಿನ ರೈತರ ವಿಚಾರವಾಗಿ ಆತ್ಮಸ್ಥೈರ್ಯ ಕಳೆದುಕೊಂಡು ಆತ್ಮಹತ್ಯೆಗೆ ಮುಂದಾಗುವಂತ ರೈತರಿಗೆ ತಾವು ಕೂಡ ಒಂದು ಶಾಸಕ ಅಧಿಕಾರದ ಸ್ಥಾನದಲ್ಲಿ ಕೂತು ಅವ್ರಿಗೆ ಏನು ತಾವು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ. ಯಾಕಂದ್ರೆ ಕಷ್ಟ ಅನ್ನೋದು ಮರಕ್ಕೆ ಬರದ ಇದಕ್ಕೆ ಮನುಷ್ಯರಿಗೆ ಬರದ ಮರಕ್ಕೆ ಬರೋಕ್ಕಾಗಲ್ಲ. ನಾವೆಲ್ಲ ಅದನ್ನೇ ಹೇಳಿದ್ನಲ್ಲ, ಆ ಒಂದು ಶಕ್ತಿನ ನಾವೆಲ್ಲ ಬಿಲ್ಟ್ ಮಾಡ್ಕೋಬೇಕು. ಯಾಕಂದರೆ ಒಬ್ಬ ಮನುಷ್ಯನಾಗಿ ಬಂದ ಮೇಲೆ ಕಷ್ಟ ಸುಖ ಫೇಸ್ ಮಾಡಿದಾಗ ಒಬ್ಬ ಪರಿಪೂರ್ಣವಾದ ವ್ಯಕ್ತಿ ಆಗ್ತಕ್ಕಂಥದ್ದು ಅಂಥ ವ್ಯಕ್ತಿಗಳು ನಾವು ಮಾಡಬೇಕು. ಆವಾಗಲೇ ನಾವು ನಿಜವಾಗ್ಲೂ ಕಷ್ಟನ ಗೆದ್ದಾಗಲೇ ನಿಜವಾಗ್ಲೂ ನಿಜೋತ್ಸವ ಆಚರಿಸೋಕ್ಕಾಗ್ತದೆ. ಅಂಥ ಮನೋಭಾವ ನಾನು ಯಾವಾಗಲೂ ನಾನು ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತೀನಿ. ನೀವೆಲ್ಲರೂ ಕಷ್ಟದ ಒಂದು, ಯಾಕಂದರೆ ಸತ್ಯ ಸ್ವಲ್ಪ ಕಹಿ ಆದರೆ ಅದು ಜೀವನ ಬಲು ಸಿಹಿ. ನೀವೆಲ್ಲರೂ ಇದನ್ನು ಕಷ್ಟನ ಜಯಿಸಿದಾಗ ಅದು ಸಿಹಿ ಬಂದೇ ಬರ್ತದೆ. ಅಂಥ ಜೀವನ ಆಗಲಿ ಅಂತಂತೇಳಿ ಜೊತೆಗೆ ಇವತ್ತು ಎಲ್ಲರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು 24x7 ನಾರ್ಮಲ್ ಆಗಿ ಸಿಗ್ತೇನೆ. ನೀವೇನೇ ಕಷ್ಟ ಇದ್ದರೆ ನನಗೆ ಬಂದು ಕೆಲ ದೊಡ್ಡ ಸಹಾಯ ಮಾಡಿ. ನಾವೆಲ್ಲರೂ ಒಂದು ಕುಟುಂಬದವರು. ನಾವು ತಾಯಿ ಹೊಟ್ಟೆ ಬೇರೆ ಇರ್ಬೋದು, ಹುಟ್ಟಿದ ಹೊಟ್ಟೆ, ಆದರೆ ನಾವೆಲ್ಲರೂ ಸಂಡೂರಿನವರು, ನಾವೆಲ್ಲರೂ ಜೊತೆಗೆ ಭಾಳ ಬದುಕಬೇಕಾಗಿದೆ. ಅಂಥ ಒಂದು ವಾತಾವರಣ ಆತ್ಮಸ್ಥೈರ್ಯ ಕೊಟ್ಟು ಇವತ್ತು ಎಲ್ಲರಿಗೂ ಒಂದು ಫ್ಯಾಮಿಲಿ ಥರ, ಒಂದು ಕುಟುಂಬದ ಥರ ಇವತ್ತು ಟ್ರೀಟ್ ಮಾಡೋದಕ್ಕೆ ಎಲ್ಲರೂ ಅಂಥದಕ್ಕೆ ಯಾರು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಅಂದರೆ ಅಧಿಕಾರ ಇರಲಿ ಬಿಡಲಿ, ರೈತರು ಯಾವಾಗ ಬಂದರೂ ನಾನು ಸಿದ್ಧ ಅಂತ ಹೇಳ್ತೀನಿ. ನಾನು ರೈತನ ಮಗಲ್ಲ. ಅದು ಖಂಡಿತ ಒಳ್ಳೆ ವಿಚಾರ. ಇದೇ ರೀತಿಯಲ್ಲಿ ಸರ್ ಮುಂದೆ ಬರ್ತಕ್ಕಂಥ ಒಂದು ರಾಜಕೀಯ ವಿಚಾರವಾಗಿ 2018ರ ವಿಧಾನಸಭಾ ಚುನಾವಣಾ ವಿಚಾರವಾಗಿ ತಮ್ಮ ಕ್ಷೇತ್ರದ ಜನತೆಗಾಗಿರ್ಬೋದು, ನಾಡಿನ ಯುವ ಜನತೆಗಾಗಿರ್ಬೋದು, ತಾವೇನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ ಏನಾಗಿದೆ ಅಂದರೆ ಇವತ್ತು ನನ್ನ ಒಂದು 2 ಅವಧಿಯ ಒಂದು ಆಡಳಿತವನ್ನು ಎಲ್ಲರೂ ಗಮನಿಸಿದ್ದಾರೆ. ಇವತ್ತು ರಾಜಕಾರಣದಲ್ಲಿ ಯಾಕಂದರೆ ತೀರ್ಮಾನ ಎಲ್ಲ ಒಂದು ಜನತೆಗೆ ಬಿಟ್ಟಿರ್ತಕ್ಕಂಥದ್ದು. ಯಾಕಂದರೆ ಆ ಪ್ರಭುಗಳು ಏನು ಆಶೀರ್ವಾದ ಮಾಡ್ತಾರೆ ಅದ್ರ ಮೇಲೆ ನಮ್ಮದು ಒಂದು ವಿಷನ್ ಕ್ರಿಯೇಟ್ ಆಗ್ತದೆ. ಈಗ ಏನಾಗಿದೆ, ನಾರ್ಮಲ್ ಆಗಿ ಈಗ ಈ ಒಂದು ಬರಗಾಲಗಳು ಇಂಥವೆಲ್ಲ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಶಾಶ್ವತವಾದ ಒಂದು ಕುಡಿಯೋ ನೀರನ್ನು ಎಲ್ಲ ಹಳ್ಳಿಗಳು ಕೊಡಬೇಕು ಅಂತಂತೇಳಿ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾವು ಸಂತೋಷ್ ಲಾಲ್ ಸಾಹೇಬರು ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಅದನ್ನು ಮುಂದಿನ ದಿನಗಳಲ್ಲಿ 2018ರಲ್ಲಿ ಮುಗಿಸ್ಕೊಂಡು ಬಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅಂದರೆ TB ಡ್ಯಾಮ್ ವಾಟರ್ನ ಇನ್ನು 92 ಹಳ್ಳಿ ಕೊಡಬೇಕು. ಅದನ್ನು ಕೊಡ್ತಕ್ಕಂಥ 295 ಕೋಟಿ ಅನುದಾನದಲ್ಲಿ ಅದನ್ನೊಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಜೊತೆಗೆ ಮುಂದಿನ ಒಂದು ಭವಿಷ್ಯಕ್ಕೋಸ್ಕರ ಶಿಕ್ಷಣ ಒಂದು ಇದರಲ್ಲಿ ಒಂದು D.Ed ಕಾಲೇಜ್ ಕೂಡ ತರ್ತಾ ಇದ್ದೀವಿ. D.Ed ಕಾಲೇಜ್ ತಂದು ಇಲ್ಲೇ ಟೀಚರ್ಸ್, ಯಾಕಂದರೆ ಇಲ್ಲಿ D.Ed ಕಾಲೇಜ್ ಇದ್ದಕ್ಕೆ ಟೀಚರ್ಸ್ ಎಲ್ಲ ಹೊರಗೆ ಬರ್ತಾರೆ. ಅದು ಒಂದು ವ್ಯವಸ್ಥೆ ಕೂಡ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಭಿವೃದ್ಧಿ ಕಡೆಗೆ ಪ್ಲಾನ್ ಮಾಡಿದ್ದೀವಿ. ಜೊತೆಗೆ ಇವತ್ತು ಏನು ಒಂದು ಪೀಸ್ಫುಲ್ ಕೊಟ್ಟಿದ್ದೀವಲ್ಲ, ಅಂದರೆ ಯಾರಿಗೂ ನಾವು ಹರಾಸ್ಮೆಂಟ್ ಮಾಡ್ದಂಗೆ ಇದು ಇಲ್ದಂಗೆ. ಒಟ್ಟ ಇವತ್ತು ನಾನು ಬಾಲ್ಯ ಜೀವನದಲ್ಲಿ ಕೂಡ ಎಲ್ಲ ಸಮಾಜದಲ್ಲಿ ಬೆರೆತು ಬಂದಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಸಮಾಜದವರು ಇದ್ರು. ನನ್ನ ಫ್ರೆಂಡ್ಸ್ ಮುಸ್ಲಿಮ್ ಇದ್ದರು,
ಜೊತೆಗೆ SC ಇದ್ದರು, ಲಿಂಗಾಯತ್ಸ್ ಇದ್ದರು, ಜೊತೆಗೆ ಶೆಟ್ರಿ ಇದ್ದರು, ಎಲ್ಲ ಸಮಾಜದಲ್ಲಿ ಕೂಡ ಬೆರೆತು ಬಂದಿದ್ದೀನಿ. ಹಿಂಗಾಗಿ ಆ ಸ್ಟೂಡೆಂಟ್ ಲೈಫಿಂದನೇ ಬಂದಿರತಕ್ಕಂಥ ಈಗಲೂ ಕೂಡ ಈ ರಾಜಕಾರಣದಲ್ಲಿ ಎಲ್ಲರೂ ಒಬ್ಬ ಫ್ಯಾಮಿಲಿ ಮೆಂಬರ್ಸ್ ಆಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಕೂಡ ಇಲ್ಲಿ ಹೆಂಗಿದೆ ಅಂದರೆ ನಾನು ಒಬ್ಬನೇ ML ಅಲ್ಲ, ಎಲ್ಲರೂ ML ಇದ್ದಂಗಿದ್ದಾರೆ ಇಲ್ಲೆಲ್ಲ ಕಂಪ್ಲೀಟಾಗಿ. ತುಕಾರಾಮ್ ML ಆದರೆ ನಾವು ML ಆದಂಗೆ ಅಂದ್ಕೊಂಡು ಅವರಿಗೆ ಅವ್ರ ನಾಡಿ ಮಿಡಿತದಲ್ಲಿ ಇರೋದ್ರಿಂದ ಆ ಒಂದು ಟೀಮ್ ವರ್ಕ್ ಕರೆಕ್ಟ್ ಆಗಿದೆ ಇಲ್ಲಿ. ಹಿಂಗಾಗಿ 2018ರಲ್ಲಿ ಖಂಡಿತವಾಗ್ಲೂ ಸಂಡೂರು ಎಲ್ಲರ ಒಂದು ವಿಜಯೋತ್ಸವವಾಗಿ ಆಚರಿಸ್ತಾರೆ ಎಲ್ಲ. ಖಂಡಿತ. ಅದೇ ಒಂದು ನಾಡಿನ ರಾಜಕೀಯ ವಿಷಯವಾಗಿ ಕೇಳೋದಾದ್ರೆ, ಚುನಾವಣಾ ಸಮಯದಲ್ಲಿ ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ, ಅದು ನಿಮ್ಮ ಭಾಗದಲ್ಲಿ ಯಾವ ರೀತಿ ಇದೆ ಸರ್? ಸ್ಪೆಷಲಿ ಇಲ್ಲಿ MI ಗೋರ್ಪಡೆಯವರು ತಮ್ಮದೇ ಆದಂಥ ಒಂದು ದೃಷ್ಟಿಕೋನದಲ್ಲಿ ಇಡೀ ವಿಧಾನಸೌಧಕ್ಕಲ್ಲೇ ಇಡೀ ಕ್ಷೇತ್ರದಲ್ಲಿ ಕೂಡ ಒಂದು ಸೆಕ್ಯುಲರ್ ಆಗಿ ಒಂದು ಜಾತ್ಯತೀತ ಒಂದು ಮನೋಭಾವದಲ್ಲಿ ಯಾವುದೇ ಜಾತಿ ಇಲ್ದಂಗೆ ಇವತ್ತು ನಡ್ಸ್ಕೊಂಡು ಬಂದಿದ್ರು. ಅದನ್ನು ಕೂಡ ನಮ್ಮ ಯುವ ಪೀಳಿಗೆ ಸಂತೋಷ್ ಲಾಡ್ ಸಾಹೇಬರು ನಾವೆಲ್ಲ ಅದೇ ಥರ ನಾವು ಬೆಳೆಸ್ಕೊಂಡು ಬಂದಿದ್ವಿ. ಇದರಾಗಿ ಇಲ್ಲಿ ಸಂಡೂರಿನಲ್ಲಿ ಜಾತಿ ಗೀತಿ ಏನಿಲ್ಲ, ಒಳ್ಳೆ ವರ್ಕರ್, ಒಳ್ಳೆ ಒಬ್ಬ ನಾಯಕ, ಲೀಡ್ರು, ಅದನ್ನು ಕನ್ಸಿಡರ್ ಮಾಡ್ತಾರೆ ಹೊರತು ಸಂಡೂರು ತಾಲೂಕಿನಲ್ಲಿ ಜಾತಿ ಗೀತಿ ಎಲ್ಲ ಎಂಥದ್ದಿಲ್ಲ. ಅಂದರೆ ಕೆಲಸ ಮಾಡಬೇಕು ನೋಡಪ್ಪ, ಎಲ್ಲರಿಗೂ ಒಂಥರ ಹೊಂದ್ಕೊಂಡು ಆ ಒಂದು ಕೊಟ್ಟಂಥ ಜವಾಬ್ದಾರಿ ನಿರ್ವಹಿಸಬೇಕು, ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದರಿಂದಾಗಿ ಜಾತಿ ವ್ಯವಸ್ಥೆ ಬರಂಗಿಲ್ಲ ಇಲ್ಲೆಲ್ಲ. ಅದೇ ರೀತಿಯಲ್ಲಿ ಒಂದು 2018ರ ಚುನಾವಣೆ ಬಗ್ಗೆ ನಮ್ಮ ನಾಡಿನ ಜನತೆಗೆ ಸ್ಪಷ್ಟಪಡಿಸೋದಾದ್ರೆ, ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಏನಕ್ಕೆ ಜನ ಮತ ಹಾಕಬೇಕು? ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ಇವತ್ತು ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಆಳಿರ್ತಕ್ಕಂಥ ಸಮಯ ಇರ್ಬೋದು, ಜೊತೆಗೆ ಇವತ್ತು ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮ ಇವತ್ತು ನೋಡ್ಕೊಂಡು ಬಂದಿರ್ಬೋದು. ಇವತ್ತು ಇಂದಿರಾ ಗಾಂಧಿಯವರು ಪೀರಿಯಡ್ನಲ್ಲಿ ನೋಡ್ಕೊಂತ ಬಂದಾಗ ಗರೀಬಿ ಹಟಾವೋ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು, ಬ್ಯಾಂಕ್ ನ್ಯಾಷನಲೈಸೇಷನ್ ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮ ಇರ್ಬೋದು, ಜೊತೆಗೆ ಉಳುವವನೇ ಒಡೆಯ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಇರ್ಬೋದು. ಆ ಟೈಮಲ್ಲಿ ತಮ್ಮದೇ ಆದಂಥ ಒಂದು ವಿಷನ್ ಇಟ್ಕೊಂಡು ಇವತ್ತು ಅಣೆಕಟ್ಟುಗಳು ಅಭಿವೃದ್ಧಿ ವಿಷಯದಲ್ಲಿ 20 ಪಾಯಿಂಟ್ ಪ್ರೋಗ್ರಾಮ್ಸ್ ಎಲ್ಲ ಬಂದ್ಬಿಡುತ್ತೆ, ಎಲ್ಲ ಕವರ್ ಆಗುತ್ತೆ 20 ಪಾಯಿಂಟ್ ಪ್ರೋಗ್ರಾಮ್ಸಲ್ಲಿ. ಅದನ್ನ ಚಾಚು ತಪ್ಪದೆ ಏನು ಸ್ವಾತಂತ್ರ್ಯ ನಂತರ 20 ಅಂಶಗಳ ಕಾರ್ಯಕ್ರಮ ಏನು ಮಾಡ್ಕೊಂಡು ಬಂದಿದ್ದು, ಅದನ್ನ ಚಾಚು ತಪ್ಪದೆ ಇಂಪ್ಲಿಮೆಂಟ್ ಮಾಡಿ ಒಂದು ಇಡೀ ಒಂದು ಪ್ರಪಂಚದ ಭೂಪಟದಲ್ಲಿನೇ ಒಂದು ಇಂಡಿಯಾ ಅಂತ ತೋರಿಸ್ತಕ್ಕಂಥದ್ದು ಕಾಂಗ್ರೆಸ್ಸು. ಜೊತೆಗೆ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಬಂದಾಗಲೂ ಕೂಡ ಇವತ್ತು ಮೀಸಲಾತಿ ತಂದಿರೋದು. ಮೀಸಲಾತಿ ಅಂದರೆ ಇವತ್ತಿನ ದಿನ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಕನಸು ನನಸಾಗಿತ್ತು, ಸಮಪಾಲು ಸಮಬಾಳು ಅನ್ನೋದು. ಇವತ್ತು ನೋಡ್ರಿ ಮೀಸಲಾತಿ ತಂದು ಅವ್ರ ಸಂವಿಧಾನ ಬರೆದಕ್ಕೆ ಒಬ್ಬ ಶಾಸಕನಾಗಿ ಇವತ್ತಿದ್ದೀವಿ, MP ಗಳಾಗಿದ್ದಾರೆ. ಹಿಂಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು, ಫುಡ್ ಸೆಕ್ಯೂರಿಟಿ ಬಿಲ್ಲು, ನರೇಗಾ ಅಂತ ಒಂದು ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು UPA ಸರ್ಕಾರದಲ್ಲಿ, ಜೊತೆಗೆ 71,000 ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು. ಇವತ್ತು ರೈತರ ಪರವಾಗಿ ಒಂದು 71,000 ಕೋಟಿ ಸಾಲ ಮನ್ನಾ ಮಾಡಿ ಇವತ್ತು ರೈತರಿಗೆ ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಕೃಷಿ ಮಿಷನ್ ಇರ್ಬೋದು, ಹಾರ್ಟಿಕಲ್ಚರ್ ಮಿಷನ್ ಇರ್ತಕ್ಕಂಥದ್ದು, ಇವತ್ತು ಆಧಾರ್ ಕಾರ್ಡ್ ಮಾಡಿರ್ತಕ್ಕಂಥದ್ದು, ಆಮೇಲೆ ಅವಾಗಲೇ GST ನಮ್ಮರೇ ಮಾಡಿರ್ತಕ್ಕಂಥ GST ಮಾಡಿರ್ತಕ್ಕಂಥದ್ದು, UPA ಗೌರ್ಮೆಂಟ್ ಮಾಡಿರ್ತಕ್ಕಂಥದ್ದು. ಈ ಥರ ಕೇಂದ್ರ ಸರ್ಕಾರದಲ್ಲಿ ಜೊತೆಗೆ ಇವತ್ತು ಏನೇನು ಒಳ್ಳೆ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಮೊಬೈಲಾಗಿ ಮಾತಾಡ್ತೀವಿ ಅಂದರೆ ಕಾಂಗ್ರೆಸ್ ಅಂತ ಹೇಳ್ಬೇಕು, ರಿಯಲಿ ಹೇಳಬೇಕು ಅಂದರೆ. ಆ ಟೈಮಲ್ಲಿ ತಮ್ಮದೇ ಆದಂಥ ಒಂದು ದೂರದೃಷ್ಟಿ ಇಟ್ಕೊಂಡು UPA ಗೌರ್ಮೆಂಟ್ ಮಾಡ್ತು. ಜೊತೆಗೆ ಇವತ್ತು SM ಕೃಷ್ಣ ಅವರು ಕೂಡ ಬೇರೆ ಪಕ್ಷ ಹೋಗಿರ್ಬೋದು, ನಮ್ಮ ಪಕ್ಷದಲ್ಲಿದ್ದಾಗ ನಮ್ಮ ಸರ್ಕಾರದಾಗಿದ್ದಾಗ ಮಾಡಿರ್ತಕ್ಕಂಥದ್ದು ಬೆಂಗಳೂರು ಅಭಿವೃದ್ಧಿ ಇರ್ಬೋದು, ಆಶ್ರಯ ಮನೆಗಳು ಕಟ್ಟಿರ್ತಕ್ಕಂಥದ್ದು ಇರ್ಬೋದು. 15 ಲಕ್ಷ ಆಶ್ರಯ ಮನೆ ಕಟ್ಟಿದ್ರು. ಜೊತೆಗೆ ಇವತ್ತು ಅನೇಕ ಕಾರ್ಯಕ್ರಮಗಳು ಕೂಡ, ಒಂದು ನೀರಾವರಿ ಕಾರ್ಯಕ್ರಮ ಕೂಡ ಒತ್ತು ಕೊಟ್ಟಿದ್ರು SM ಕೃಷ್ಣ ಅವರು ಆ ಟೈಮಲ್ಲಿ. ಜೊತೆಗೆ ಇವತ್ತು ನಮ್ಮ ಈ 4 ವರ್ಷದ ಗೌರ್ಮೆಂಟ್ ನೋಡಿದಾಗ ಸಚ್ ಬ್ಯೂಟಿಫುಲ್ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ ರಿಯಲಿ ಹೇಳ್ಬೇಕಂದ್ರೆ. ಯಾಕಂದರೆ ಎಲ್ಲ ಒಬ್ಬ ಪ್ರಜೆ ಕೂಡ ತನ್ನ ಊಟ ಮಾಡಿ ಇವತ್ತು ನೆಮ್ಮದಿಯಾಗಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಕೇವಲ ಪ್ರಮಾಣ ವಚನ ಮಾಡಿ 24 ತಾಸಲ್ಲೇ ಸೈನ್ ಮಾಡಿಬಿಟ್ಟು ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು. ಸುಮಾರು 1,07,00,000 ಜನ ಇವತ್ತು BPL ಕಾರ್ಡ್ ಹೊಡೆದಾರೆ, ಇವತ್ತು ಅದನ್ನು ಫಲ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇವತ್ತು ಕ್ಷೀರಭಾಗ್ಯ ಕಾರ್ಯಕ್ರಮ, ಯಾಕಂದರೆ ಇವತ್ತು ನೋಡ್ತಾ ಇರ್ಬೋದು, ನಾನು ಬೇರೆ ರಾಜ್ಯಗಳಲ್ಲಿ ನೋಡಿದಾಗ ಹಿಮೋಗ್ಲೋಬಿನ್ ಇಲ್ದಂಗೆ ಇವತ್ತಿನ ದಿನ ಎಷ್ಟೋ ಜನ ನರಳ್ತಾ ಇದ್ದಾರೆ, ಗರ್ಭಿಣಿ ತಾಯಿ ಹೋಗ್ತಾ ಇದ್ದಾರೆ, ಮಕ್ಕಳು ಹೋಗ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ಹುಟ್ಟ ಮಗು ದೇಶದ ಪ್ರಜೆಯಾಗಿ ಬಲವಂತ ಕಟ್ಟುನಿಟ್ಟಾಗಿರಬೇಕು ಅಂತೇಳಿ ಕ್ಷೀರಭಾಗ್ಯ, ಅವರಿಗೂ ಕ್ಷೀರಭಾಗ್ಯ, ಜೊತೆಗೆ ಬೆಂಬಲ ಬೆಲೆ ರೈತರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ, ವಿದ್ಯಾಸಿರಿ ಕಾರ್ಯಕ್ರಮ. ಯಾವ ಒಬ್ಬ ಮಗ ಕೂಡ ಹುಡುಗ ಗ್ರಾಜ್ಯುಯೇಟ್ ಆಗದಂಗೆ ಅವನು ಉಳಿಬಾರ್ದು ಅಂತೆ 1,500 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ಜೊತೆಗೆ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಇವತ್ತು SC ST ಲೋನ್ಗಳು ಸುಮಾರು. ಆಮೇಲೆ ಇನ್ನೊಂದು ಇತಿಹಾಸ ಏನಂದರೆ ಪಾಪ್ಯುಲೇಷನ್ ಮೇಲೆ ನಾವು ಬಜೆಟ್ ಕೊಟ್ಟಿದ್ವಿ.
ಆನ್ ಬೇಸಿಸ್ ಆಫ್ ಪಾಪ್ಯುಲೇಷನ್, ಎಷ್ಟು ಜನಸಂಖ್ಯೆ ಇದ್ದಾರೆ ಅದ್ರ ಮೇಲೆ ಇವತ್ತು ನಾವು ಬಜೆಟ್ನ ಅಮೌಂಟ್ ತೆರಿಗೆ ಅಮೌಂಟ್ನ ಇವತ್ತು ಹಂಚಿದ್ದಾರೆ. ಅಂದರೆ ಎಲ್ಲರಿಗೂ ಸಮನಾಗಿ ಮುಟ್ಟಿದೆ ಅಂತ ಅರ್ಥ, ಅಂದರೆ ಎಲ್ಲರಿಗೂ ನಮಗೆ ಹಕ್ಕು ಸಿಕ್ಕಿದೆ ಅಂತ ಅರ್ಥ ಇವತ್ತಿನ ದಿನ. ಆ ನಿಟ್ಟಿನಲ್ಲಿ ಇವತ್ತು ಆಮೇಲೆ ಇನ್ನೊಂದು ಭೌತವಾದಂಥ ಒಂದು ಕಾರ್ಯಕ್ರಮ, ಎಲ್ಲರಿಗೂ ಇಂದಿರಾ ಗಾಂಧಿಯವರು ಉಳುವ ನೋಡೆ ಅಂತ ಹೊಲ ಕೊಟ್ಟರು. ಅವಾಗ ಮೊನ್ನೆ ಬಿಲ್ ಪಾಸ್ ಮಾಡಿದ್ದು ನಮ್ಮ ಕಂದಾಯ ಗ್ರಾಮಗಳು ಮಾಡಬೇಕು ಅಂತಂತೇಳಿ, ಯಾರು ಕ್ಯಾಂಪು, ಹಟ್ಟಿ, ಹಾಡಿ, ಇವೆಲ್ಲ ತಾಂಡಗಳು ಇವನ್ನೆಲ್ಲದನ್ನ ಮೊನ್ನೆ ಯಾರ್ಯಾರ ಮನೆ ಇವತ್ತು ಸರ್ಕಾರ ಜಾಗದಲ್ಲಿ ಹಾಕೊಂಡಿದ್ದಾರೆ, ಯಾರು ವಾಸ ಮಾಡಿದ್ದಾರೆ 30-40 ವರ್ಷದಿಂದ, ಅವರಿಗೆ ಇವತ್ತು ರಿಜಿಸ್ಟರ್ ಮಾಡಿಕೊಡ್ತಕ್ಕಂಥದ್ದು ಇವತ್ತು ನಮ್ಮ ಸರ್ಕಾರ ಇವತ್ತು ಬಿಲ್ ಪಾಸ್ ಮಾಡಿದೆ ಮೊನ್ನೆ ಕೂಡ. ಈ ನಿಟ್ಟಿನಲ್ಲಿ 10 ಹಲವಾರು ಕಾರಣ, ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಇವತ್ತು ಗರ್ಭಿಣಿಯರಿಗೆ ಇವತ್ತು ಫುಡ್ ಕೊಡ್ತಕ್ಕಂಥದ್ದು ಇರ್ಬೋದು. ಆಮೇಲೆ ಇವತ್ತು ನೋಡ್ತಾ ಇರ್ಬೋದು, ಇವತ್ತು ಅಂಗನವಾಡಿಗಳಲ್ಲಿ ಇವತ್ತು ಒಳ್ಳೆಯ ಒಂದು ಫುಡ್ಸ್ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಇರ್ಬೋದು. ಈ ರೀತಿ ಎಲ್ಲ ರಂಗದಲ್ಲಿ ಆಮೇಲೆ ಇವತ್ತು SC STಗಳಿಗೆ ಇವತ್ತು ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಜೊತೆಗೆ ಇವತ್ತು ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಯಾವೊಬ್ಬ ಇವತ್ತು ಕೆಲಸ ಮಾಡಿರೋ ಕಾಂಟ್ರಾಕ್ಟ್ ಕೂಡ ನನ್ನ ಪೇಮೆಂಟ್ ಇಲ್ಲ ಅಂತಂದು ಇವತ್ತು ಹೇಳಂಗಿಲ್ಲ. ಅಷ್ಟರ ಮಟ್ಟಿಗೆ ಫೈನಾನ್ಸ್ ಮ್ಯಾನೇಜ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸು ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು. ಇವತ್ತಿನ ದಿನ ನಮಗೆ ಕೊರತೆ ಇಲ್ಲ. ಅಂಥ ಬರಗಾಲ 70 ವರ್ಷ ಬರಗಾಲ ಬಂದರೂ ಕೂಡ ಅದನ್ನು ಯಶಸ್ವಿಯಾಗಿ ಇವತ್ತು ನಿರ್ವಹಿಸೋದು ನಮ್ಮ ಹೆಗ್ಗಳಿಕೆ. ಜೊತೆಗೆ ನೀರಾವರಿ ಕಾರ್ಯಕ್ರಮ ಕೂಡ ಇವತ್ತು ಕೃಷ್ಣ ಅಪ್ಪರ್ ಪ್ರಾಜೆಕ್ಟ್ ಸುಮಾರು 10,000 ಕೋಟಿ ವರ್ಷ ಕೊಟ್ಟಿದ್ದಾರೆ. ಇವತ್ತಿನ ದಿನ ಸುಮಾರು 40,000 ಕೋಟಿ ನೀರಾವರಿಗೆ ಮಾಡಿರ್ತಕ್ಕಂಥದ್ದು ಕಂಪ್ಲೀಟಾಗಿ ಸುವರ್ಣ ಕರ್ನಾಟಕ, ಬಂಗಾಳದ ಕರ್ನಾಟಕಕ್ಕೆ ಏನು ಮಾಡಬೇಕಾಗಿತ್ತು ಅಂತ ಅದನ್ನು ಕಳಸ ಇಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ರೆ. ಇದರಿಂದಾಗಿ ನೆಕ್ಸ್ಟ್ ಬರೋದು ಕೂಡ ನಮ್ಮ ಸರ್ಕಾರನ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಖಂಡಿತ 2018 ಒಂದು ಚುನಾವಣೆಗೆ ಕಾಂಗ್ರೆಸ್ ಜಾತ್ಯತೀತವಾಗಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಏನಕ್ಕೆ ಕೊಡಬೇಕು ಅನ್ನೋ ವಿಚಾರನ ಬಹಳಷ್ಟು ಸ್ಪಷ್ಟವಾಗಿ ನಮ್ಮ ನಾಡಿನ ಜನತೆಗೆ ಸ್ಪಷ್ಟಪಡಿಸಿದ್ದೀರಾ. ಇದೇ ರೀತಿ ತಾವು ಕೂಡ ಒಂದು ಪಕ್ಷದ ಹಾಗೂ ಕ್ಷೇತ್ರದ ಹಿರಿಯ ಮುಖಂಡರುಗಳು, ತಾವು ಕೂಡ ಒಂದು ಹಿರಿಯ ಮುಖಂಡರುಗಳಾಗಿ ತಮ್ಮ ಕ್ಷೇತ್ರದ ಸದಸ್ಯರುಗಳೇ ಆಗಿರ್ಬೋದು, ಬೇರೆ ಪಕ್ಷದ ರಾಜಕಾರಣಿಗಳಿಗಾಗಿರ್ಬೋದು, ತಾವೇನ್ ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ ಒಂದು ಚುನಾವಣಾ ವಿಚಾರವಾಗಿ? ಖಂಡಿತವಾಗ್ಲೂ ಏನಾಗಿದೆ, ಇಲ್ಲಿ ಯಾವುದೇ ಒಂದು ಇದು ಬಂದಾಗ ಫಸ್ಟು ಒಂದು ಸರ್ಕಾರ ಬಂದಾಗ ಏನು ಜನರಿಗೋಸ್ಕರ ಕೆಲಸ ಮಾಡಿದೆ, ಆದರೆ ನಮ್ಮ MLA ಒಂದು ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ, ಸಂವಿಧಾನ ಮೌಲ್ಯಗಳಿಗೆ ಎಷ್ಟು ಒತ್ತು ಕೊಟ್ಟು ಕೆಲಸ ಮಾಡಿದ್ದಾರೆ. ಅದರ ಮೇಲೆ ಇವತ್ತೆಲ್ಲರೂ ಒಂದು ಪರಿಪೂರ್ಣರಾದ ಒಂದು ಜನರಿರೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ತೀರ್ಮಾನ ಮಾಡ್ತಾರೆ ಅಂತಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ ಒಳ್ಳೆ ವಿಚಾರವಾಗಿ ನಮ್ಮ ನಾಡಿನ ಜನತೆಗೆ ತಾವು ವಿಚಾರನ ಸ್ಪಷ್ಟಪಡಿಸಿದ್ರ. ತಮ್ಮ ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಧನ್ಯವಾದಗಳು. ತಾವು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಂದು ಉಕ್ಕಿನ ನಗರ ಆದಂತಹ ಬಳ್ಳಾರಿ ಜಿಲ್ಲೆಯ ಸ್ಕಂದಸಿರಿ ನಾಡಾದಂತಹ ಸಂಡೂರು ತಾಲೂಕು ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಇ ತುಕಾರಾಂ ಅವರು ಆಡಿದ ಮಾತುಗಳನ್ನು, ಇವರ ಇನ್ನಷ್ಟು ರಾಜಕೀಯದ ಜೀವನವನ್ನು ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಾವು ವೀಕ್ಷಿಸಲು ಹಿಂದೆ ಲಾಗ್ ಆನ್ ಮಾಡಿ www.politiciansinIndia.com. ಧನ್ಯವಾದಗಳು ಸರ್.